ಶಿವಸೂತ್ರ 5 ಉದ್ಯಮೋ ಭೈರವಃ. ಉದ್ಯಮೋ ಅಂದರೆ ನಮ್ಮ ಒಳಗಡೆ ಎಚ್ಚರಗೊಳ್ಳುವುದು. ಭೈರವ ಅಂದರೆ ನಮ್ಮ ಒಳಗಿರುವ ಜಾಗೃತಿಯ ಸ್ಥಿತಿ. ಇದನ್ನು ಸಿಂಪಲಾಗಿ ತಿಳ್ಕೊತ ಹೋಗೋಣ. ಶಿವಸೂತ್ರ 5 ಉದ್ಯಮೋ ಭೈರವಃ ಅಂದರೆ ನಮಗೆ ಯಾರೋ ಒಬ್ಬರು ಏನೋ ಬೈತಾರೆ, ತಕ್ಷಣ ಕೋಪ ಬರುತ್ತೆ. ಕೋಪ ಬಂದಾಗ ನಾವು ಏನು ರಿಯಾಕ್ಟ್ ಮಾಡ್ತೀವಿ? ನಾವು ಕೆಟ್ಟದಾಗ ಏನಾದರೂ ಬೈತೀವಿ. ಒಂದು ಮಾತಿಂದ ಒಂದು ಬೆಳ್ಕೊತ ಹೋಗಿ ಒಂದು ದೊಡ್ಡ ಜಗಳ ಆಗುತ್ತೆ. ಆ ಕೋಪನ ನಿಲ್ಲಿಸಿದ್ರೆ ಅದು ತುಂಬಾ ಎಳ್ಕೊಂಡೋಗಲ್ಲ, ಅಲ್ಲಿಗಲ್ಲೇ ಮುಗ್ದುಬಿಡುತ್ತೆ. ನೀವು ತುಂಬ ಸಲ ಅಂದ್ಕೊಂಡಿರ್ತೀರ, ಭಾಳ ಜನಗಳು ತುಂಬ ಸಲ ಅಂದ್ಕೊಂಡಿರ್ತಾರೆ, ಅವತ್ತೊಂದಿನ ನಾನು ಸುಮ್ಮನೆ ಇದ್ಬಿಟ್ಟಿದ್ರೆ ಇಷ್ಟು ದೊಡ್ಡದಾಗ್ತಿರ್ಲಿಲ್ಲ ಅಂತ ನಿಮ್ಮ ಮನಸ್ಸಿಗೆ ನಿಮಗೆ ಅನಿಸಿರುತ್ತೆ. ಅದು ನಾವು ಶಿವಸೂತ್ರ 5ರಿಂದ ಕಲಿಬೋದು. ಮತ್ತು ಇದರಿಂದ ತುಂಬಾ ನಿಮ್ಮ ಜೀವನ ಶಾಂತಿಯಿಂದ ಇರುತ್ತೆ. ಈಗ ಒಬ್ಬರಿಗೆ ನಿಮಗೆ ಬೈದರು ಅಂತ ತಿಳ್ಕೊಳ್ರಿ, ನಿಮ್ಗೆ ತಕ್ಷಣ ಕೋಪ ಬಂತು. ಶಿವಸೂತ್ರ 5 ಏನು ಹೇಳುತ್ತಂದರೆ, ಆವಾಗ ಕೋಪನ ನಾವು ಗಮನಿಸ್ಬೇಕು. ಅಂದರೆ ಏನು ಮಾಡ್ಬೇಕಂದ್ರೆ, ಕೋಪ ಬಂತ ನೀವು ನಿಮ್ಮ ಬಾಡಿಯಲ್ಲಿ ಏನೇನು ಚೇಂಜಸ್ ಆಗ್ತಿದೆ ಅಂತ ಗಮನಿಸ್ಬೇಕು. ಉಸಿರು ಸ್ಪೀಡಾಗಿ ಬಡ್ಕೊತಿರುತ್ತೆ, ಮನಸ್ಸಲ್ಲಿ ಏನೇನೋ ಅಂದ್ಕೊತಿರ್ತೀರ, ತಲೆಯಲ್ಲೂ ಥಾಟ್ಸ್ ಬೇರೆ ಬೇರೆ ಓಡ್ತಿರುತ್ತೆ. ಇದನ್ನು ಗಮನಿಸಿದಾಗ ಕೋಪ ಇದೆಯಲ್ಲ ಸ್ವಲ್ಪ ದೂರ ಆಗುತ್ತೆ. ಗಮನಿಸೋರು ಯಾರು ಅಂತ ನೀವು ತಿಳ್ಕೊಬೇಕು. ಗಮನಿಸೋರು ಯಾರು? ಅದನ್ನೇ ಭೈರವ ಅಂತ ಹೇಳ್ತಾರೆ ಶಿವಸೂತ್ರದಲ್ಲಿ. ಅಂದರೆ ಭೈರವನ ನಾವು ಹೊರಗಡೆ ಹುಡುಕ್ಬೇಕಾಗಿಲ್ಲ, ನಮ್ಮ ಜಾಗೃತಿ ಏನಿದೆಯಲ್ಲ ಅದನ್ನೇ ಭೈರವ ಅಂತ ಇಲ್ಲಿ ಹೇಳಿದ್ದಾರೆ. ಇದೊಂದು ನಮಗೆ ಅರಿವಾಗ್ಬಿಟ್ರೆ, ಅಂದರೆ ನಿಮ್ಗೆ ಕೋಪ ಅಂದರೆ ನೀವೇ ಕೋಪ ಅಲ್ಲ, ಕೋಪ ಬಂದಿರೋದು. ಅದನ್ನು ನಾವು ಗಮನಿಸ್ಬೇಕು. ಗಮನಿಸ್ತಿರೋದು ಯಾವುದು ಅಂತ ತಿಳ್ಕೊಂಡ್ರೆ ಅವು ಕೋಪನೇ ಇರಲ್ಲ ನಿಮಗೆ. ಕೋಪನ ದೂರದಿಂದ ನೋಡ್ತಿದ್ದೀರ ನೀವು, ಆಗ ಕೋಪ ಕಡಿಮೆ ಆಗುತ್ತೆ. ಅವಾಗ ನೀವು ಇದನ್ನು ಇನ್ನೊಂದು ಥರ ಹೇಳೋದಾದರೆ, ಕೋಪನ ನನಗೆ ಕೋಪ ಬರಬಾರ್ದು. ಎಕ್ಸಾಂಪಲ್, ನನಗೆ ಭಯ ಬರಬಾರ್ದು, ನಮಗೆ ಇದೇ ಬರಬಾರ್ದು ಅಂತ ಒತ್ತಾಯಿಸಬಾರ್ದು. ಅದಕ್ಕೆ ಒತ್ತಾಯಿಸಿದಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಮನಸ್ಸಲ್ಲಿ ಏನು ಧಾರಣೆ ಮಾಡ್ತೀವೋ ಅದೇ ನಿಮ್ಮ ನಿಜ ಜೀವನದಲ್ಲಿ ಆಗೋದು. ಒತ್ತಾಯಿಸೋಕ್ಕೆ ಹೋಗ್ಬಾರ್ದು. ಕೋಪ ಬಂತ ಗಮನಿಸ್ಬೇಕಷ್ಟೆ, ಅದನ್ನು ತಡೆಯೋಕ್ಕೆ ಹೋಗ್ಬಾರ್ದು, ಗಮನಿಸ್ಬೇಕು. ಗಮನಿಸಿದಾಗ ತನ್ನಿಂದ ತಾನೇ ದೂರ ಆಗುತ್ತೆ. ಕೋಪ ಆಗಲಿ ಭಯನೂ ಆಗಲಿ, ಭಯನ ಗಮನಿಸ್ಬೇಕು, ಅದನ್ನು ತಡೆಯೋಕ್ಕೆ ಹೋಗ್ಬಾರ್ದು, ಗಮನಿಸ್ಬೇಕು. ಗಮನಿಸಿ ನಿಮ್ಮ ಬಾಡಿಯಲ್ಲಿ ಆಗ್ತಿರೋ ಚೇಂಜಸ್ಸು, ನಿಮ್ಮ ಹೇರ್ ಎಳಿತ, ಉಸಿರೊಂದು, ಅದನ್ನು ಗಮನಿಸಿದಾಗ ಈಗ ಭಯ ಬಂದಿದೆ ನನಗೆ ಅಂತ ಅದನ್ನು ಗಮನಿಸ್ತಿರೋರು ಯಾರು? ಭಯನ ಗಮನಿಸ್ತಿರೋದು ಯಾರು? ನೀವೇ ಭಯ ಆಗಿದ್ರೆ ಗಮನಿಸೋಕ್ಕಾಗ್ತಿದ್ದಿಲ್ಲ. ಗಮನಿಸ್ತಿದ್ದೀರ ಅಂದರೆ ನೀವು ಭಯ ಅಲ್ಲ, ನೀವು ಗಮನಿಸುವ ಒಂದು ಜಾಗೃತಿ, ಅದೇ ಭೈರವ ಅಂತ ಶಿವಸೂತ್ರದಲ್ಲಿ ಹೇಳಿದ್ದಾರೆ. ಇವತ್ತಿಂದ ನೀವೇನು ಮಾಡ್ತೀರ ಅಂದರೆ, ಕೋಪ ಬಂದಾಗ, ಭಯ ಬಂದಾಗ, ತುಂಬ ಯೋಚನೆ ಬಂದಾಗ, ಮನಸ್ಸಿಗೆ ನೋವಾದಾಗ ಇದನ್ನೆಲ್ಲ ಗಮನಿಸೋಕ್ಕೆ ಸ್ಟಾರ್ಟ್ ಮಾಡಿ. ಗಮನಿಸಿ, ಒಂದು ಸ್ವಲ್ಪ ದೂರ ಜಾಗೃತಿಯಿಂದ ಗಮನಿಸಿದಾಗ ಏನಾಗುತ್ತೆ ಅಂದರೆ, ಈ ಗಮನಿಸ್ತಿರೋರು ಯಾರು ಅಂತ ನೀವು ಕೇಳ್ಕೊಳ್ಳಿ. ಅದೇ ಭೈರವ. ಆ ಜಾಗೃತಿ ಏನಿದೆಯಲ್ಲ ಅದೇ ಭೈರವ. ಅದನ್ನೇ ಆತ್ಮ ಅಂತಾರೆ, ಭೈರವ, ಉದ್ಯಮೋ ಭೈರವ ಅಂತ. ಇದರಿಂದ ಏನು ಲಾಭಗಳು ಸಿಗುತ್ತಂದರೆ, ನಿಮಗೆ ತನ್ನಿಂದ ತಾನಾಗೆ ಕೋಪ, ಭಯ ಮತ್ತು ಭಾಳಷ್ಟು ನೆಗೆಟಿವ್ ಥಾಟ್ಸು, ಓವರ್ ಥಿಂಕಿಂಗು, ಇದನ್ನೆಲ್ಲ ಗಮನಿಸ್ಬೇಕು. ನೀವು ಮತ್ತೆ ತಡೆಯೋಕ್ಕೆ ಹೋಗಬೇಡಿ, ಗಮನಿಸಿ ಅಷ್ಟೇ. ನಿಮ್ಮ ಬಾಡಿಯಲ್ಲಿ ಆಗ್ತಾರೋ ಚೇಂಜಸ್ನೆಲ್ಲ ಗಮನಿಸ್ಬೇಕು. ಅವಾಗ ನಿಮ್ಮ ಜಾಗೃತಿ ಉಂಟಾಗುತ್ತಲ್ಲ, ಅಲ್ಲಿಂದನೇ ನಿಮ್ಮ ಆಧ್ಯಾತ್ಮಿಕ ಜೀವನ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮನಸ್ಸು ಶಾಂತಿ ಕಡೆ ಹೋಗುತ್ತೆ. ತಲೆಯಲ್ಲಿ ಯಾವುದೋ ನೆಗೆಟಿವ್ ಥಾಟ್ಸ್ ಬರಲ್ಲ. ಯಾವಾಗಲೂ ಪಾಸಿಟಿವ್ ಆಗಿ ಶಾಂತವಾಗಿರ್ತೀರ. ಯಾವುದೇ ಸಿಚುವೇಶನ್ನ ನೀಟಾಗಿ ಹ್ಯಾಂಡ್ಲ್ ಮಾಡ್ತೀರ. ಮತ್ತು ನಿಮ್ಮ ಜೀವನ ಸುಂದರವಾಗಿರುತ್ತೆ.
ಶಿವಸೂತ್ರ ಹೇಗೆ ಇದು ಮಾಡಿದ್ದಾರೆ ಅಂದರೆ ನಮ್ಮೊಳಗಿರೋ ಅರಿವನ್ನು ಎಬ್ಬಿಸ್ತಾರೆ ಅವರು. ಶಿವಸೂತ್ರದಲ್ಲಿ ಹೇಳಿರೋದೆಲ್ಲ ಅದೇ ಆತ್ಮ ಪ್ರಜ್ಞೆ ಬಗ್ಗೆ, ನಾವು ತಿಳ್ಕೊಂಡಿರೋ ಕೆಟ್ಟ ಜ್ಞಾನಗಳು ಮತ್ತು ಇದೇ ಥರ ಆ, ಒಳಗಿನ ಜಾಗೃತಿನ ಹೇಗೆ ಮೂಡಿಸ್ಕೊಳ್ಳೋದು, ಇದನ್ನೇ ಹೇಳಿರೋದು ಶಿವಸೂತ್ರದಲ್ಲಿ. ಇದನ್ನು ನಾವು ಜೀವನದಲ್ಲಿ ಈ ರೀತಿ ಬಳಸ್ಕೋಬೇಕು. ಕೋಪ ಬಂದಾಗ ಕೋಪನ ಗಮನಿಸಿ, ಸ್ವಲ್ಪ ದೂರ ನಿಲ್ಲಿ. ಆವಾಗ ನಿಮ್ಮ ಪ್ರತಿಕ್ರಿಯೆನೇ ಬೇರೆ ಕೊಡ್ತೀರಾ ಅವರಿಗೆ. ಏನೋ ಒಂದು ಹೇಳ್ತೀರಾ, ಅಲ್ಲಿಗಲ್ಲೇ ಸಾಲ್ವ್ ಆಗುತ್ತೆ. ಎಲ್ಲ ವಿಚಾರಗಳಲ್ಲೂ ಇದನ್ನು ನಾವು ರೂಢಿಸ್ಕೋಬೋದು. ನಮ್ಮ ಜೀವನವನ್ನು ಸುಂದರ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಏನನ್ನಿಸುತ್ತೋ ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ.